ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಒಂದು ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಆದರೆ ಪೊಲೀಸ್ ಇಲಾಖೆ ಯಾಕೆ ಅದ್ರ ಬಗ್ಗೆ ಮೀನಾಮೇಷ ಎನಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಅನುಮಾನ ಆಗ್ತಾಯಿದೆ. ಎಲ್ಲಾದರೂ ಪೊಲೀಸ್ ಇಲಾಖೆಗೆ ಒತ್ತಡ ಆಗ್ತಾ ಇದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಕಾನೂನಾತ್ಮಕವಾದಂಥ ಕ್ರಮವನ್ನು ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಪ್ರಶ್ನೆ ಆಗಿದೆ. ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಿನ್ನೇನು ಪ್ರಕರಣವನ್ನು ದಾಖಲಿಸಿದ್ರಿ ಅದ್ರ ಬಗ್ಗೆ ಗಂಭೀರತೆಯನ್ನು ಅರ್ಥಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ಇವತ್ತು ನಾವು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕವಂತ ರೀತಿಯಿಂದ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವುದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಒಂದು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ಅಂಥವ್ರ ಮೇಲೆ ಆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನು ವಿಸರ್ಜನೆಗೊಳಿಸ್ಬೇಕು. ವಿಸರ್ಜನೆಗೊಳಿಸಲಿಲ್ಲ ಅಂದರೆ ಈ ಹೋರಾಟದ ರೂಪ ಬೇರೆ ರೀತಿಯಾಗಿ ಪಡ್ಕೋಬೇಕಾಗತ್ತೆ. ಬರುವಂಥ ದಿನಮಾನಗಳಲ್ಲಿ ನಾವು ಕೂಡ ಸಾಕಷ್ಟು ಒಂದು ಹೋರಾಟದ ರೂಪರೇಷೆಯನ್ನು ಹಾಕ್ಕೊಂಡಿದ್ದೀವಿ. ಪ್ರಸಂಗ ಬಿತ್ತಂದ್ರೆ ಬೆಳಗಾವಿ ಬಂದ್ ಕರೆನೂ ಕೂಡ ಕೊಡಕ್ಕೆ ನಾವೆಲ್ಲ ಕೂಡ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಜಿಲ್ಲಾಡಳಿತ ಸರ್ಕಾರ ಅವಕಾಶ ಮಾಡಿಕೊಡದೆ ತಕ್ಷಣವೇ ಮಹಾನಗರ ಪಾಲಿಕೆಯನ್ನು ವಿಸರ್ಜನೆಗೊಳಿಸಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವ್ರನ್ನ ಬಂಧಿಸಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ.